ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಈ ವಿಡಿಯೋ ಕಂಪ್ಲೀಟಾಗಿ ಬ್ಯಾಂಗ್ಳೂರ್ ಟು ಆಗಾಯ ಗಂಗೆ ವಾಟರ್ ಫಾಲ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಎಷ್ಟು ಡಿಸ್ಟೆನ್ಸ್, ಎಷ್ಟು ಟೈಮ್ ತೊಗೊಳುತ್ತೆ, ಏನೇನಿರುತ್ತೆ, ಏನೇನು ಎತ್ಕೊಂಡು ಹೋಗಬೇಕು, ಏನೇನು ಎತ್ಕೊಂಡು ಹೋಗಬಾರ್ದು, ಹೇಗಿದೆ ಎಕ್ಸ್ಪೀರಿಯೆನ್ಸ್ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಮಿಸ್ ಮಾಡಿದ್ರೆ ವೀಡಿಯೋ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ವೀಡಿಯೋ ಎಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಗೈಸ್. ಸೊ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ. ಸೊ ಬ್ಯಾಂಗ್ಳೂರ್ ಟು ಆಗಾಯಗಂಗೆ ಬಂದು ರಫ್ಲಿ 290 ಕಿಲೋಮೀಟರ್ಸ್ ಇರುತ್ತೆ. ಸೊ ನೀವು ಕೊಳ್ಳಿ ಹಿಲ್ಸ್ನ ಕ್ರಾಸ್ ಮಾಡಿ ಆಮೇಲೆ ಆಗಾಯಗಂಗೆ ವಾಟರ್ ಫಾಲ್ಸ್ಗೆ ಪ್ಲ್ಯಾನ್ ಅಪ್ ಮಾಡ್ಕೊಬೋದು ಒನ್ ಡೇ. ಸೊ ಕೊಳ್ಳಿ ಹಿಲ್ಸಲ್ಲಿ ಬೇಕಾದರೆ ಸ್ಟೇ ಕೂಡ ಮಾಡ್ಬೋದು. ಸೊ ಕೊಳ್ಳಿ ಹಿಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಬೇರೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮಿಸ್ ಮಾಡಿದರೆ ಆ ವಿಡಿಯೋ ಕೂಡ ನೋಡಿ. ಸೊ ಬನ್ನಿ ಆಗಾಯಗಂಗೆ ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇನೋ ಟಿಕೆಟ್ ತೊಗೋಬೇಕಾಗುತ್ತೆ, ಆನ್ಲೈನ್ ಪೇಮೆಂಟ್ ಇಲ್ಲ ಇದೆಯಾ? ಚೇಂಜ್ ಆನ್ಲೈನ್ ಪೇಮೆಂಟ್ இல்லையா? ನೋಡಿ ಇಲ್ಲಿ ಯಾವುದೋ ಆನ್ಲೈನ್ ಪೇಮೆಂಟ್ ಇಲ್ಲ. ನೀರು வச்சிருக்கே சரியா? தண்ணி இருக்குதா? எவ்வளோ பை? ಏನು ಕಾರಿಗೆ 20, ಬೈಕಿಗೆ 20? ಕಾರಿಗೆ 60? ಓ, ಕಾರ್ಗೆ 60 ರೂಪಾಯಿ ಅಂತೆ, ಬೈಕ್ಗೆ 20 ರೂಪಾಯಿ ಟಿಕೆಟ್ ತಗೊಂತಾರೆ. 60, பைக்குக்கு 20? தண்ணி எப்படி இருக்குண்ணா? நார்மலாக இருக்கு. அங்கே யாரும் கேட்டால் சொன்னாங்க நிறைய இருக்கான்ட்டு. ನೀರು ಇದೆಯಾ ಅಂತ ಕೇಳಿದ್ರೆ ಅವರು ಚೆನ್ನಾಗಿದೆ ಅಂತ ಅಲ್ಲೊಬ್ರು, ಇವ್ರು ನಾರ್ಮಲ್ ಆಗಿದೆ ಅಂತ. ಸೊ ಇವ್ರಿಗೆ ನಾರ್ಮಲ್ ಆಗಿರುತ್ತೆ ಅಂತ ನಮ್ಗೆ ಜಾಸ್ತಿ ಅನ್ಸುತ್ತಂತೆ. ನೋಡೋಣ, ನಾರ್ಮಲಾ ಜಾಸ್ತಿನಾ? ನೋ ನಾರ್ಮಲ್ಲ. ಏನಕ್ಕೆ ಲಾಕ್ಡೌನ್ಗ? ಲಾಕ್ಡೌನ್ ಆಯ್ತು ಬೇಡ 2 ವರ್ಷ. ಈಗ ಅಲ್ಲಿ ಹೋಗಿ ಇಳಿಯೋದಿದೆ ಕತೆ, ನೋಡೋಣ ಬನ್ನಿ. ಸೊ ಬ್ಯಾಂಗ್ಳೂರಿಂದ ನೀವು ಪ್ಲ್ಯಾನ್ ಅಪ್ ಮಾಡ್ಕೊಬೇಕಂದ್ರೆ ಆಗಾಯಗಂಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 6.5 hours 7 hours ಜರ್ನಿ ಇರುತ್ತೆ. ಬಿಕಾಸ್ ಮಧ್ಯದಲ್ಲಿ ನೀವು ಬ್ರೇಕ್ಫಾಸ್ಟ್ ಅದು ಇದು ಅಂತ ಸ್ಟಾಪ್ ಮಾಡಿದ್ರೆ ರಫ್ಲಿ 7 hours ಜರ್ನಿ ಇರುತ್ತೆ. ಆ್ಯಂಡ್ ಇಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಪಾರ್ಕಿಂಗ್ ಸ್ಪೇಸ್ ತುಂಬಾ ಇರುತ್ತೆ. 2 wheeler ಪಾರ್ಕಿಂಗ್, 4 wheeler ಪಾರ್ಕಿಂಗ್ ಎಲ್ಲನೂ ಅವೈಲೇಬಲ್ ಇರುತ್ತೆ. ಸೊ ನೀವು ಪ್ಲ್ಯಾನ್ ಅಪ್ ಮಾಡಿಕೊಂಡು ನಿಮ್ಮ ಬೈಕ್ಸ್ನ, ನಿಮ್ಮ ಕಾರ್ಸ್ನ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಫೇಮಸ್ ಬಂದು ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಆದಷ್ಟು ಜನ ಈಶ್ವರನ ದೇವಸ್ಥಾನಕ್ಕೆ ಬಂದಿರೋದು ಆ್ಯಂಡ್ ಫಾಲ್ಸ್ ನೋಡಿಕೊಂಡು ಹೋಗ್ತಾರೆ. ಸೊ ಹಂಗೋ ಹೆಂಗೋ ಸುತ್ತಾಕೊಂಡು ಆಗಾಯಗಂಗೆ ವಾಟರ್ ಫಾಲ್ಸ್ ಬಂದಿದ್ದೀವಿ. ಬಿಸಿಲಿದೆ, ಬಿಸಿಲಿದೆ, ವಾಟರ್ ಫಾಲ್ಸ್ ಚೆನ್ನಾಗಿರುತ್ತೆ. ಬಿಸಿಲಿದೆ, ಅದಕ್ಕೆ ಸೇಫ್ಟಿಯಾಗಿ ಗಾಡಿ ಪರ್ಮಿಷನ್ ತೊಗೊಂಡು ಅಜ್ಜಿ ಹತ್ರ ಅಂಗಡಿ ಒಳಗಡೆ ಹಾಕ್ಸ್ಬಿಟ್ಟಿದ್ದೀನಿ. ಸೊ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ತಿನ್ನೋದಕ್ಕೆ ತುಂಬಾ ಐಟಮ್ ಸಿಗುತ್ತೆ. ಸೀಸನ್ ಇರೋದ್ರಿಂದ ಪೈನಾಪಲ್, ಏನೇನೋ ಬೇಜನ್ ಆಪಲ್ ಇದೆ, ಒಂಥರ ಬೇರೆ ಬೇರೆ ಥರ ಆಪಲ್ ಹಣ್ಣುಗಳು, ಆಮೇಲೆ ಶೋ ಪೀಸಸ್ ಏನೇನೋ ಸಿಕ್ಕಾಪಟ್ಟೆ ಇದೆ, ಎಲ್ಲ ಸಿಗುತ್ತೆ. ಸೊ ವಾಶ್ರೂಮ್ಸ್ ಕೂಡ ಇದೆ ಅನಿಸುತ್ತೆ, ನನಗೆ ಗೊತ್ತಿರೋಂಗೆ. ಚೇಂಜಿಂಗ್ ರೂಮ್ಸ್ ನೋಡ್ಕೊಂಡು ನಾನು ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಮುಂದೆ ಎಷ್ಟು ಟಿಕೆಟ್ ಆ್ಯಂಡ್ ಇಲ್ಲಿ ಓಕೆ ಮುಂದೆ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಎಷ್ಟು ಒಬ್ಬರಿಗೆ? ಸೊ ದೊಡ್ಡವ್ರಿಗೆ 30, ಚಿಕ್ಕವ್ರಿಗೆ 20. 6 ರಿಂದ 3 ಗಂಟೆವರೆಗೂ ಇರುತ್ತೆ ಅನಿಸುತ್ತೆ ಇದು. ಆ್ಯಂಡ್ ಇಲ್ಲಿ 1196 ಸ್ಟೆಪ್ಸ್ ಕೆಳಗಡೆ ಇಳಿಬೇಕು. ಆಲ್ಮೋಸ್ಟ್ 1200 ಸ್ಟೆಪ್ಸ್ ಕೆಳಗಡೆ ಇಳಿಬೇಕಾಗುತ್ತೆ. ಸೊ ನೋಡೋಣ. ಬಿಸಿಲು, ತುಂಬಾ ಬಿಸಿಲು. ಹಾಂ, ನಾರ್ಮಲ್ ಬಸ್ಸಸ್ ಇರುತ್ತೆ, ಪ್ರೈವೇಟ್ ಬಸ್ಸಸ್ ಇರುತ್ತೆ, ಹೆಂಗನ ಬರ್ಬೋದು. ನೀವು ಪ್ರೈವೇಟ್ ವೆಹಿಕಲಲ್ಲಿ ಬರ್ಬೋದು. ಆ್ಯಂಡ್ ಇಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ, ಹಾಂ, ಆ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರ್ತಿರೋದು ಆ್ಯಕ್ಚುಲಿ. ಇಲ್ಲಿಂದ ಇಲ್ಲ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ ಬನ್ನಿ. ಸೊ ಇಲ್ಲೇನು ಇನಿಷಿಯೇಟಿವ್ ಚೆನ್ನಾಗಿದೆ ನೋಡಿ. ಪ್ಲಾಸ್ಟಿಕ್ ಎಲ್ಲ ಬಿಸಾಕಬಾರ್ದು ಅಂತ ಅವರು ವಾಟರ್ ಬಾಟಲ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟು 10 ರೂಪಾಯಿ ಇಸ್ಕೊಂತಾರೆ. ಆಮೇಲೆ ನಾವು ಬಾಟಲ್ ವಾಪಸ್ ಕೊಟ್ಟು 10 ರೂಪಾಯಿ ವಾಪಸ್ ತಗೊಳ್ಳೋದಲ್ವಾ. ಸೂಪರ್ ಆಗಿದೆ. ಸೊ ಈ ತರ ಪ್ಲಾಸ್ಟಿಕ್ ಎಲ್ಲೂ ಬಿಸಾಕದೆ ನಾವು ವಾಪಸ್ ತಗೊಂಡ್ಬರೋ ತರ ಇರುತ್ತೆ. ನಮ್ಮ ರಾಜ್ಯದಲ್ಲಿ ಇದನ್ನ ಇದು ಮಾಡ್ಕೋಬೇಕಾಗತ್ತೆ, ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ ನೋಡಿ. ಹೋಗೋಣ. 1200 ಮೆಟ್ಲು ಇಳಿಯಕ್ಕೆ ರೆಡಿನಾ? ರೆಡಿ ಏನು, ಇಳಿಬೇಕು. ನೀನ್ ರೆಡಿನಾ? ಎಕ್ಸಾಕ್ಟ್ಲಿ. ಸೊ ಬಂದಿದ್ದು ಓಕೆ. ಸೊ ಟಿಕೆಟ್ ತೊಗೊಂಡಿದ್ದಾಯಿತು, ವಾಟರ್ ಬಾಟಲ್ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದಾಯಿತು. ಈಗ 1200 ಮೆಟ್ಲು ಕೆಳಗಡೆ ಇಳಿಬೇಕು. ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಮನೆಯಲ್ಲೇ ತುಂಬ ಟೆನ್ಷನಲ್ಲಿದ್ದೆ ನಾನು.
ತುಂಬ ದಿನ ಆದಮೇಲೆ ಮೆಟ್ಲು ಇಳಿಬೇಕು, ಸ್ಟೇರ್ಸ್ ಎಲ್ಲ ಇಳ್ಕೊಂಡು ಹೋಗ್ಬೇಕು ಅಂತ. ಅದು 1200, 10, 20, 50, 200 ಅಲ್ಲ, 500 ಕೂಡ ಅಲ್ಲ, ಅದು ಡಬಲ್. ಮತ್ತೆ ಹತ್ಕೊ ಬರೋದಿರುತ್ತಲ್ಲ ಅದೊಂದು ಟೆನ್ಷನ್ ಇರುತ್ತೆ. ಹ್ಞೂ, ಅದಕ್ಕೆ ಅಜ್ಜಿ ಹೇಳಿದ್ರು ಸಾಯಂಕಾಲ ಆಗುತ್ತೆ ಹೋಗ್ರಿ ಅಂತ ಅಂದ್ಬಿಟ್ಟು. ಸೊ 1200 ಮೆಟ್ಲು ಇಳ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಹೋಗ್ತಾ ಹೋಗ್ತಾ ಸ್ಟೀಪ್ ಆಗಿರುತ್ತೆ, ಆವಾಗ ಹಬ್ಬ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ಪರವಾಗಿಲ್ಲ. ಸೊ ಏನೇನು ಸಾಹಸ ಪಟ್ಟು ಇಳಿದು ಆಮೇಲೆ ಆ ಫಾಲ್ಸ್ ಬರ್ತಾ ಇಲ್ವಾ ಅಂತ ನೋಡಿಕೊಂಡು ಅಪ್ಡೇಟ್ ಮಾಡ್ತೀವಿ. ಇವ್ರಿಗೂ ಪಾಪ ಗೋಪ್ರೋದಲ್ಲೇ ಇದ್ದಾರೆ ಪುಟ್ಟ, ಬೆಳಗ್ಗೆ ನಾನು ಅದ್ರ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ. ಬೈಕ್ ರೈಡ್, ಕಂಪ್ಲೀಟ್ ಬೈಕ್ ರೈಡ್ ಟು ಕೊಳ್ಳಿ ಹಿಲ್ಸ್ ಫ್ರಮ್ ಬ್ಯಾಂಗ್ಳೂರ್. ಸಪ್ರೇಟ್ ಆಗಿ ಬರುತ್ತೆ, ಅಲ್ಲೇ ಆನ್ ಮಾಡಿ ಇಟ್ಟಿದ್ದೀನಿ, ನೋಡೋಣ. ಫಸ್ಟ್ ಸರಿ ಟ್ರೈ ಮಾಡಿ ಹೋಗಿರ್ತಾನೆ. ಎಕ್ಸಾಕ್ಟ್ಲಿ. ಸೊ ಸದ್ಯಕ್ಕೆ ಸ್ಟೇರ್ಸ್ ಹೇಗಿದೆ ಅಂತ ತೋರಿಸ್ತೀನಿ ರೀ. ಕಾಣಿಸ್ತಾರೆ. ಸೊ ನೋಡ್ಬೋದು, ನಾರ್ಮಲ್ ಆಗಿದೆ. ಹೋಗ್ತಾ 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 ಫುಲ್ ಸ್ಟೀಪ್ ಆಗಿರುತ್ತೆ. ಸೊ ಹೋಗಿ ತೋರಿಸ್ತೀವಿ. ಈಗ ಸದ್ಯಕ್ಕೆ ನೆರಳಿದೆ, ಆಮೇಲೆ ನೆರಳು ಇರಲ್ಲ. ಫಾಲ್ಸ್ ಏನು ಶಬ್ದ ಸದ್ಯಕ್ಕೆ ಕೇಳಿಸ್ತಾ ಇಲ್ಲ. ನೋಡೋಣ ಬನ್ನಿ. ಇದನ್ನು ಅಲ್ಲ ಹಾಕೋಣಲ್ಲ. ಸೊ ನಾನು ಹೇಳಿದ್ನಲ್ಲ ಸ್ಟೀಪ್ ಆಗಿರುತ್ತೆ ಅಂತ, ನೋಡಿ ಹೆಂಗಿದೆ, ಎಷ್ಟು ಸ್ಟೀಪ್ ಆಗಿರುತ್ತೆ. ಕಷ್ಟ ಆಗುತ್ತೆ ಇಳಿಯೋದು. ಆಗೋ ಈಗೋ ಬಜರಂಗಿ ಅನ್ಕೊಂಡು ಇಳಿದು ಬಿಡ್ಬೋದು, ಹತ್ತದಿರೋದು ಕತೆ. ರಾಮನ್ ನೆನ್ಸ್ಕೊಂಡ್ರೆ ಸೊ ಆಗಾಯ ಗಂಗೆ ಅಂದರೆ ಕನ್ನಡದಲ್ಲಿ ಆಕಾಶದಿಂದ ಬರ್ತಿರುವಂತಹ ಗಂಗೆ. ಸೊ ಅದು ಯಾಕೆ ಆ ಥರ ಹೇಳಿದ್ರು ಅಂದರೆ, ಈ ಫಾಲ್ಸ್ ಬಂದರೂ ಸುಮಾರು 300 ಅಡಿ ಎತ್ತರದಿಂದ ಕೆಳಗಡೆ ಹರಿತಾ ಇರುತ್ತೆ. ಸೊ ಅದರಿಂದ ಆ ಹೆಸರು ಬಂದಿದೆ, ಆಕಾಯ ಗಂಗೆ ಅಂದರೆ ಆಕಾಶದಿಂದ ಬರ್ತಿರುವಂಥ ಗಂಗೆ. ಸೊ ಈ 300 ಅಡಿ ವಾಟರ್ ಫಾಲ್ಸ್ ಹೇಗಿರುತ್ತೆ ಅಂತ ನೋಡೋಣ. ಆದರೆ ಇಳಿಯೋದು, ಹೋಗೋದು ಇರೋದೊಂದು ದೊಡ್ಡ ಸಾಹಸ. ಸೊ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಇರ್ಬೋದು ನೀವು ಹೇಗಿರುತ್ತೆ ಅಂತ. ಬಟ್ ನಾವು ಇಳಿದಿರುವಾಗ ಹತ್ತಿರೋರು ಕಷ್ಟ ಇಲ್ಲ, ಹತ್ತಿರೋರು ಪಡ್ತಿರೋ ಕಷ್ಟ ನೋಡಿ ಒಂದು ಸ್ವಲ್ಪ ಭಯನೇ ಆಗ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಮುಂದೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನೋಡಿ ವ್ಯೂ ಸೂಪರ್ ಆಗಿದೆ. ಮಾನ್ಸೂನ್ ಸೀಸನಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಇವ್ರು ರೆಸ್ಟ್ ಎತ್ಕೊತಿದ್ದಾರೆ, ಆ ಥರ ರೆಸ್ಟಿಂಗ್ ಸ್ಪಾಟ್ಸ್ ಕೂಡ ಇದೆ. ಇನ್ನು ಬನ್ನಿ ಇಳಿದು ನೋಡೋಣ ಹೇಗಿದೆ ಅಂತ. ಇನ್ನು ಭಯ ಆಗ್ತದೆ ಇಳಿಯೋರು ಓಕೆ, ಹತ್ತೋರು ಸ್ವಲ್ಪ ಕಷ್ಟ, ಅವ್ರ ಮುಖಗಳು ನೋಡಿ ಗೊತ್ತಾಗ್ತದೆ. ಬಟ್ ಫಾಲ್ಸ್ ನೋಡಿದ್ಮೇಲೆ ಎಲ್ಲ ಮರ್ತೋಗ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಫಾಲ್ಸ್ ನೋಡೋದಕ್ಕೆ ಅಟ್ಲೀಸ್ಟ್ ಹೋಗೋಣ. ಫುಲ್ ಬೆಂದೋಗ್ಬಿಟ್ಟಿದ್ದೀನಿ, ಕಾಲಿಗೆಲ್ಲ ನಡ್ತದೆ. ಹಾಯ್ ಬೇಬಿ, ಹಾಯ್ ಹೇಳೋ ಕರುಣೆ ಕೂಡ ಇಲ್ಲ ಅವಳಿಗೆ. ಸಹನೆ ಕರುಣೆ ವಾಟ್ ಎವರ್ ಇಲ್ಲ. ಒಂದು ಸ್ವಲ್ಪನೇ ದೂರದಲ್ಲಿದೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಕಾಲು ಈಗಲೇ ನೋವ್ತಾ ಇದೆ. ಆ್ಯಕ್ಚುಲಾಗಿ ಇಳಿಯೋದು ಸ್ವಲ್ಪ ಕಷ್ಟ, ಹತ್ತೋದು ಕಷ್ಟ ಅಂತಾರೆ. ಹತ್ತೋದ್ರಲ್ಲಿ ಇಷ್ಟು ಪ್ರೆಷರ್ ಇರೋಲ್ಲ ಕಾಲು, ಇಳಿಯೋದ್ರಲ್ಲಿರೋಷ್ಟು. ಇಲ್ಲಿ ನೋಡಿ, ಅದು ನಾವು ಈ ವಿಡಿಯೋ ಬೇರೆ ಮಾಡ್ತಾ ಇರ್ತೀವಿ. ಫಾಲ್ಸಲ್ಲಿ ಒಂದಿಷ್ಟೇ ಕಾಣಿಸ್ತಾ ಇದೆ. ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ. ಇನ್ನೂ ಎಷ್ಟೊಂದು ಮೆಟ್ಲಿದೆ ದೇವ್ರಿ. 1000 ಅಂತಂದರು, ಜಾಸ್ತಿ ಇದೆ ಆ್ಯಕ್ಚುಲಿ. ಎಲ್ಲ ಬೆಟ್ಟಗಳ ಮಧ್ಯ ಇದೆ. ನೋಡಿ ಹಳೆ ಮರ, ಒಂದು ಕಾಲು ನಡುಕ್ತಾ ಇದೆ ಆ್ಯಕ್ಚುಲಿ. ಸ್ಟಾಪ್ ಮಾಡಿದ್ದೀವಿ, ಒಂದು 5 ನಿಮಿಷ ರೆಸ್ಟ್ ಎತ್ಕೊಳ್ಳೋ ಅಂತ. ಕಾಲುಗಳು ಆ್ಯಕ್ಚುಲಿ ನಡುಕ್ತಾ ಇದೆ, ನೋವ್ತಾ ಇದೆ. 1000 ಮೆಟ್ಲು. ಈ ಪ್ಲೇಸಿಗೆ ಬರೋಕ್ಕೆ ಮುಂಚೆ ಸ್ವಲ್ಪ ಡೌಟಲ್ಲೇ ಇದ್ದೆ ನಾನು, ಬರೋದಾ ಬೇಡವಾ ಅಂತ. ಬಟ್ ಒಂದು ಎಕ್ಸ್ಪೀರಿಯನ್ಸ್, ಎಲ್ಲೂ ಹೋಗಿದ್ದೀವಿ ಇಲ್ಲಿದ್ದೀವಿ ಅನ್ನೋದು. ಬಟ್ ತುಂಬ ಶೆಕೆ. ಆದರೆ ಬರೋಂಗಿದ್ರೆ ಮಾನ್ಸೂನ್ ಸೀಸನನ್ನೇ ಬನ್ನಿ. ಫಾಲ್ಸ್ ನೋಡಿದ್ಮೇಲೆ ಎಲ್ಲ ಮರ್ತೋಗ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡೋಣ. ಬಟ್ ಫಾಲ್ಸಲ್ಲಿ ಆಡೋದ್ಮೇಲೆ ಅಷ್ಟು ಕೋಲ್ಡ್ ಆಗಿರುತ್ತೆ ಅಂತ ನೀರು. ನೋಡೋಣ.
ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದೀವಿ. ಸ್ವಲ್ಪ ಸ್ಲಿಮ್ ಆಗಿ ಸಣ್ಣಾಗಿ ಬನ್ನಿ, ನಂತರ ಹೊಟ್ಟೆಲ್ಲ ಏನಿಲ್ಲ, ತುಂಬಾ ಜನ ಹೊಟ್ಟೆ ಇಟ್ಕೊಂಡು ವಯಸ್ಸಾಗಿರೋರು ಎಲ್ಲರೂ ಹತ್ತಿ ಇಳಿತಾ ಇದಾರೆ. ವಯಸ್ಸಾಗಿರೋರು ಕೂಡ ಅವ್ರನ್ನ ನೋಡಿ ಅಟ್ಲೀಸ್ಟ್ ನಾವು ಕಲಿಬೇಕಾಗುತ್ತೆ. ಶೇಮ್ಫುಲ್ ಆಗ್ಬಿಡುತ್ತಿಲ್ಲ ಅಂದರೆ. ಸೊ ಇಳಿಲೇಬೇಕು, ಹತ್ತಲೇಬೇಕು. ನೋಡೋಣ ಮುಂದಕ್ಕೆ ಹೇಗಿರುತ್ತೆ. ಫಾಲ್ಸ್ ಶಬ್ದ ಕೇಳಿಸ್ತಾ ಇದೆ, ಸೌಂಡ್ ಹೇಗಿದೆಯೋ ನೋಡಿ ತೋರಿಸ್ತೀನಿ ಬನ್ನಿ. ಸೊ ಪರ್ಸ್ನಲಾಗಿ ನಾನು ಹೇಳಬೇಕಂದ್ರೆ ತುಂಬಾ ಕಷ್ಟಪಟ್ಟೆ. ಬಿಕಾಸ್ ತುಂಬ ದಿನ ಆದಮೇಲೆ ವಾಕ್ ಕೂಡ ಮಾಡಿಲ್ಲ, ಬೇಸಿಕ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿಲ್ಲ, ಎಕ್ಸಸೈಸ್ ಇರಲಿಲ್ಲ. ಸೊ ನನ್ನ ಕಾಲುಗಳು ತುಂಬಾ ಸ್ಟಿಫ್ ಆಗಿಬಿಟ್ಟಿತ್ತು. ಆ ಬ್ಲಡ್ ಸರ್ಕ್ಯುಲೇಟ್ ಆಗಿದ್ದು, ಆ ಎಕ್ಸಸೈಸ್, ಆ ಇಂಟೆನ್ಸ್ ಪ್ರೆಷರಿಂದ ತುಂಬಾ ಕಷ್ಟಪಟ್ಟೆ. ಸೊ ನೀವು ಇಲ್ಲಿ ಬರಬೇಕಾದ್ರೆ ನಾನು ಮುಂಚೆನೇ ಹೇಳ್ದಂಗೆ ಚೆನ್ನಾಗಿ ವಾಕ್ ಮಾಡಿರಿ, ಇಲ್ಲ ಫಿಸಿಕಲಿ ಫಿಟ್ ಆಗಿರಬೇಕು. ಫಿಸಿಕಲಿ ಫಿಟ್ ಅಂದರೆ ಸಣ್ಣ ಇದ್ದರೆ ಫಿಸಿಕಲಿ ಫಿಟ್ ಅಂತಲೂ ಅರ್ಥ ಅಲ್ಲ. ಸೊ ಅದು ನಿಮ್ಮಲ್ಲಿ ಎನರ್ಜಿ ಇರಬೇಕು, ಸ್ಟ್ಯಾಮಿನಾ ಇರಬೇಕು. ಆಗಿದ್ರೇ ಖಂಡಿತ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ವಾಶ್ರೂಮ್ಸ್ ಏನೂ ಇರಲ್ಲ, ಡ್ರೆಸ್ ಚೇಂಜ್ ರೂಮ್ಸ್ ಏನೂ ಇರಲ್ಲ. ಬಟ್ ಫಾಲ್ಸ್ನ ತೋರಿಸ್ತೀನಿ ನೋಡಿ. ಸೂಪರ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ನೀರೆಲ್ಲ ಇರ್ತಾ ಇದೆ, ಸಕ್ಕದಾಗಿದೆ. ಸೊ ಬೆಟ್ಟ ನನ್ನ ಪುಟ್ಟ ರೆಡಿ ಆಗ್ತದಾರೆ ಬರೋದಕ್ಕೆ. ಎಲ್ಲ ಕಿರ್ತಾ ಇದ್ದಾರೆ. ಇಲ್ಲಿವರೆಗೂ ಹೊಡಿತಾ ಇದೆ ನೀರು. ನಮ್ಮ ಶಾರ್ಟ್ಸ್ ಎಲ್ಲ ಹಾಕ್ತೀವಿ ನೋಡಿ. ಅವ್ರು ಹೇಳ್ದಂಗೆ ಬಂದಿರೋ ನೋವೆಲ್ಲ ಮರ್ತೋಗ್ಬಿಟ್ವಿ ಈಗ ಸದ್ಯಕ್ಕೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಗಾಳಿ ಸೆಕೆಂಡ್ ಎಲ್ಲ ಒಳ್ಳೆ ಮಂಗ ಮಾಯ ಹೇಗೆ ಬರ್ತಿದೆ ನೋಡಿ ನೀರಲ್ಲಿ ಮೇಲೆ. ಜರಿ ಫಾಲ್ಸ್ ಸ್ವಲ್ಪ ಇದೇ ಥರ, ಆಲ್ಮೋಸ್ಟ್ ಜರಿ ಫಾಲ್ಸ್ ಥರ ಇದೆ. ಏನು ಕೋಲ್ಡ್ ಆಗಿದೆ ಅಲ್ಲಿನ ಥರನೇ ಚೆನ್ನಾಗಿದೆ. ಕಾಲೆಲ್ಲ ನಡುಕ್ತಾ ಇದೆ ನನಗೆ, ಹೋಗೋವಾಗ ಗೊತ್ತಾಗುತ್ತೆ. ಬಟ್ ಬಂದಿರೋ ನೋವು ಪಕ್ಕ ಮರ್ತೋಗ್ತೀವಿ. ಹೋಗ್ಬೇಕಾದ್ರೆ ಕಾಲು ಸೇಕ್ ಇದಾಗಲ್ಲ, ನಡ್ಕ ಬರಲ್ಲ. ಬಟ್ ಏನಂದರೆ ಇಳಿಬೇಕಾದ್ರೆ ಯಾವತ್ತು ಇಳಿಬೇಕಾದ್ರೆ ನಡ್ಕ ಬರಲ್ಲ. ಅವಾಗ ಹೋಗ್ತೀನಿ ಫೀಲ್ ಚೆನ್ನಾಗಿದೆ. ಸೊ ಗದಿಕೆ ಫಾಲ್ಸ್ ಅಪ್ಡೇಟ್ ಚೆನ್ನಾಗಿದೆ. ಅಮ್ಮ ಬಿಡೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಧಾನಕ್ಕೆ ನೋಡಿಕೊಂಡು ಬಟ್ ತುಂಬ ಚೆನ್ನಾಗಿದೆ. ಮಾನ್ಸೂನ್ ಸೀಸನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ನೀರು ಜಾಸ್ತಿ ಇರುತ್ತೆ. ಸೊ ಅವ್ರು ಹೇಳಿದ ಪ್ರಶ್ನೆಗೆ ಅವ್ರಿಗೆ ನಾರ್ಮಲ್ ಆಗಿದೆ, ನಮಗೂ ನಾರ್ಮಲ್ ಆಗೇ ಇದೆ, ಬಟ್ ಚೆನ್ನಾಗಿದೆ. ನಾನು ಆನೇ ಮಾಡಿರಲಿಲ್ಲ, ಇಷ್ಟೊತ್ತು ವಿಡಿಯೋ ಮಾಡಿಬಿಟ್ಟಿದ್ದೆ. ಸೊ ಅಲ್ಲಿ ಕಾಣಿಸ್ತದೆ ನೋಡಿ ಪುಟ್ಟ, ಆಯ್ ಹೇಳಿಸ್ತೀನಿ ರೀ ಪುಟ್ಟ ಕೈಯಲ್ಲಿ. ಅಲ್ಲಿ ನೀರು ಕೆಳಗಡೆ ಕಾಣಿಸ್ತಿರೋರು. ಒಳ್ಳೆ ನೀರು, ಹಣ್ಣಾಗಿರುತ್ತೆ. ಬಂದಾಗ ಎಕ್ಸ್ಪೀರಿಯನ್ಸ್ ಹೇಳಿ ನಾನು ಕೇಳ್ತೀನಿ ರೀ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹತ್ತುತ್ತಾ ಇದ್ದಾರೆ.
ಸಖತ್ತಾಗಿತ್ತು. ಬರ ಇಲ್ದಂಗಿತ್ತು, ಮೇಲೆ ನೀರು ಬೀಳ್ತಾ ಇದೆ. ಸಖತ್ತಾಯ್ತು. ನೀವು ಒಂದು ಫೋಟೋಸ್ ಇಟ್ಕೊಳ್ಳೋಣ ಅಂತ ವೈಟಿಂಗ್. ಎಕ್ಸಾಕ್ಟ್ಲಿ. ಸೊ ನಾವು ಸಾಹಸ ಮಾಡಿ ಅಲ್ಲಿಂದ ಇಲ್ಲಿ ಹೊರಗಡೆ ಒಂದು ಚೂಟ್ ನೀರು ಹರಿತಾ ಇದೆ. ಆಮೇಲೆ ಈ ಮರಗಳ ಮಧ್ಯದಲ್ಲಿ ಅಜ್ಜಿ ಈಜೊಡ್ಕೊಂಡ್ಬಂದ್ರು. ವಯಸ್ಸಾದ ಅಜ್ಜಿ ನೋಡಿ. ಅವ್ರು ಈಜೊಡ್ಕೊಂಡ್ಬಂದ್ರು. ಸೊ ನೋಡಿ ಇಲ್ಲಿ ನೀರು, ಆಮೇಲೆ ಇಲ್ಲೊಂದು ವ್ಯೂ ಇರುತ್ತೆ. ಆ ವ್ಯೂ ಎಲ್ಲ ಫೋಟೋ ಹಿಡ್ಕೊಂಡು ಬರೋಣ ಅಂತ ಬಂದ್ವಿ. ಚೆನ್ನಾಗಿದೆ ಸದ್ಯಕ್ಕೆ. ಇದು ಮುಗೀತಿದ್ದಂಗೆ ಹೊರಡೋದು ಅಷ್ಟೇ ಅಲ್ವಾ? ಹೊರಟು ಒಳ್ಳೆ ಊಟ ಮಾಡಿ ಎಲ್ಲಾದ್ರೂ ಒಳ್ಳೆ ಊಟ. ಸೊ ಫೈನಲಿ ನಮ್ಮ ಶೂಟ್ಸು ಫೋಟೋಗ್ರಾಫ್ಸ್ ಎಲ್ಲ ಮುಗೀತು. ಈಗ ಇಲ್ಲಿಂದ ಹತ್ತೋದಿದೆ. ಬಿಟ್ಟು ಹೋಗಿ ಮನ್ಸಿಲ್ಲ, ಆದರೂ ಹೊರಡ್ಬೇಕು, ಏನು ಮಾಡೋಕ್ಕಲ್ಲ. ಈಗ ಹತ್ತಬೇಕು. ಇನ್ನೊಂದ್ಸರಿ ನೋಡ್ಕೊಂಬಿಡಿ, ತಿಳಿಸ್ಬಿಡೋದು ಸರಿಯಾಗಿ. ಇನ್ನೊಂದ್ಸರಿ ಲಾಸ್ಟ್ ವ್ಯೂ. ಅಲ್ಲ, ಇನ್ನೂ ಬೇಕಾದ್ರೆ ಒಂದೇ ಸರಿ ಮೇಲಿಂದ ಡೈ ಹೊಡೆದ್ಬಿಡ್ಬೋದು, ಏನಾಗಲ್ಲ. ಹಾಂ ತಳ್ಬಿಡಿ, ಹೇಳ್ತೀನಿ. கொல்லி ஹில்ஸு ஃபால்ஸு வீட்டில் கேட்கும்போது போகணும், ஃபால்ஸுக்கு போகணும், ஏறணும். ஆமாம், இப்போ ஏறது கிளம்புறாங்க. ಹತ್ತೋದು ಸಿಕ್ಕಾಪಟ್ಟೆ ಕಷ್ಟ. ಇಳಿತಾ ಇಳಿತಾ ಕಾಲು ಹಿಡ್ಕೊಬಿಟ್ಟಿದೆ. ಆಕ್ಚುಲಿ ಮೊದಲು ಕ್ಯಾಚ್ ಇಳಿಯೋದಲ್ವೇ? ಇಳಿತಾ ಅವಾಗ ಹಿಡ್ಕೊಂಡಿರೋದು ಅದು ಹತ್ತಕ್ಕೆ ಆಗ್ತಲ್ಲ, ಸ್ಟಿಫ್ ಆಗ್ಬಿಟ್ಟಿದೆ ಕಾಲು. ಅಲ್ಲಿವರೆಗೂ ನಡ್ಬಿಡ್ರಿ, ರೆಸ್ಟ್ ಎತ್ಕೊಂಡ್ಬಿಡಿ. ನಡಿ. ಜೈ ಬಜರಂಗ ಬಲಿ. ಐಲೇಸ ಈ ಪಾದ. ಸೊ ಸೀರಿಯಸ್ಲಿ ಫ್ಯೂಚರಲ್ಲಿ ಈ ವ್ಯವಸ್ಥೆಯನ್ನು ಚೇಂಜ್ ಮಾಡಲೇಬೇಕು ಅವರು. ಇಲ್ಲ ಕೇಬಲ್ ಕಾರ್ ಇಲ್ಲ ಬೇರೆ ಯಾವುದನ್ನ ಒಂದು ಎಕ್ಸ್ಟ್ರಾ ಹೆಲ್ಪ್ ಮಾಡಲೇಬೇಕು. ಬಿಕಾಸ್ ಹತ್ತೋವಾಗ ತುಂಬಾ ಕಷ್ಟಪಟ್ವಿ, ತುಂಬ ತುಂಬ ತುಂಬ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ದಯವಿಟ್ಟು ಇದಕ್ಕೆ ಬರಂಗಿದೆ ಚೆನ್ನಾಗಿ ವಾಕ್ ಮಾಡಿ ಪ್ರಾಕ್ಟೀಸ್ ಮಾಡಿರೋರು, ಇಲ್ಲ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋರು ಬರಬೇಕು. ತುಂಬ ದಿನ ಆಯ್ತು ನಾನು ವಾಕ್ ಮಾಡಿ ಎಕ್ಸಸೈಸ್ ಮಾಡಿ. ಫುಲ್ ನನಗೆ ಮಸಲ್ ಕ್ಯಾಚ್ ಆಗಿದೆ, ಇಲ್ಲಿ ಹಿಡ್ಕೊಬಿಟ್ಟಿದೆ ಫುಲ್ಲು. ತುಂಬ ಕಷ್ಟ ಇದು. ಫೈನಲಿ ರೀಚ್ಡ್. ಪ್ರಾಣ ಹೋಗಿ ಬಂದಿದೆ ಪ್ರಿಯಾಂಕಾ ಮೇಡಮ್ ಅವ್ರಿಗೆ. ಫುಲ್ ಎನರ್ಜಿ ಡೌನ್ ಇದೆ ನನಗೆ. ಎಲ್ಲ ಪ್ರತಿಯೊಬ್ಬರಿಗೂ ಸುಸ್ತಾಗ್ತದೆ. ಮೆಟ್ಲು ತುಂಬ ಸ್ಟೀಫ್ ಆಗಿದೆ, ಆಗಲ್ಲ. ಸ್ಟೀಫನ್ ರಾಬರ್ಟ್ ಥರ ಸ್ಟೀಪ್ ಆಗಿದೆ. ಸ್ಟೀಪ್ ಆಗಿದೆ ಕಾಲು ಫುಲ್ ನೋವು. ಈಗ ಹೋಗಿ ಫಸ್ಟ್ ಒಳ್ಳೆ ಕಡೆ ಊಟ ಮಾಡಬೇಕು. ಊಟ ಮಾಡಿ ಸಿಗೋಣ. ಬಾಯ್. ಸೊ ಅಷ್ಟೆಲ್ಲ ಇಳಿದು ಹತ್ತಿ ಎಲ್ಲ ಫಾಲ್ಸ್ ನೋಡಿದ್ದು ವರ್ತಾ ಇಲ್ವಾ ಅಂತ ಹೇಳಬೇಕು ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಇಟ್ ವಾಸ್ ಓಕೆ. ಇನ್ನೂ ಅಷ್ಟು ನೀರಿದ್ದು ಇನ್ನೂ ಒಂದು ಮೆಸ್ಮರೈಸಿಂಗ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತು. ಮೇ ಬಿ ದ್ಯಾಟ್ ವಿಲ್ ಹ್ಯಾಪನ್ ಇನ್ ಮಾನ್ಸೂನ್ ಸೀಸನ್. ಸೊ ಮಳೆಗಾಲ ಬಂದಾಗ ಅದು ಫಾಲ್ಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದರ್ವೈಸ್ ಒಂದು ರಿಲ್ಯಾಕ್ಸೇಷನ್ ಜಸ್ಟ್ ಅಲ್ಲಿ ಹೋಗಬೇಕು, ಬೇರೆ ಪ್ಲೇಸಸ್ನ ನೋಡ್ಕೊಬರಬೇಕು, ಹತ್ರ ಇರೋ ಪ್ಲೇಸಸ್ ಅಂದರೆ ನೀವು ಟ್ರೈ ಕೊಡ್ಬೋದು. ಇಲ್ಲಾಂದರೆ ಮಾನ್ಸೂನ್ ಸೀಸನ್ಗೆ ವೆಯ್ಟ್ ಮಾಡಿ ಆಮೇಲೆ ಹೋಗಿ ನೋಡ್ಕೊಂಬನ್ನಿ. ಮೆಟ್ಲು ಹತ್ತೋದು ಇಳಿಯೋದೇ ಒಂದು ಸ್ವಲ್ಪ ಹಿಂಸೆ ಅಂತ ಅನಿಸ್ತು. ಫಾಲ್ಸ್ ವಾಸ್ ಓಕೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದರೆ ಆಗಾಗ ವಾಟರ್ ಫಾಲ್ಸಿಂದ ಮತ್ತೆ ನೀವು ರಿಟರ್ನ್ ಕೊಳ್ಳಿ ಹಿಲ್ಸ್ ಕಡೆ ಬರಬೇಕಾದ್ರೆ ಒಂದು 11 to 12 ಕಿಲೋಮೀಟರ್ಸ್ ಆ ಡಿಸ್ಟೆನ್ಸಲ್ಲಿ ಯಾವುದೇ ಒಳ್ಳೆ ರೆಸ್ಟೋರೆಂಟ್ ಆಗಲಿ ಹೋಟೆಲ್ ಆಗಲಿ ಸಿಗೋದಿಲ್ಲ ನಿಮಗೆ. ಸೊ ಲೋಕಲ್ ಹೋಟೆಲ್ಸಲ್ಲೇ ನೀವು ಊಟ ಮಾಡಬೇಕಾಗತ್ತೆ. ಆ್ಯಂಡ್ ಹೈಜೀನ್ ವೈಸ್ ಇಟ್ ವಾಸ್ ನಾಟ್ ದ್ಯಾಟ್ ಗುಡ್, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಲೋಕಲ್ ಹೋಟೆಲ್ಸಲ್ಲಿ. ನಾವಿರೋ ಪ್ಲೇಸಿಂದ ಮತ್ತೆ ಇನ್ನೊಂದು 5-6 ಕಿಲೋಮೀಟರ್ಸ್ ಹೋದರೆ ಆವಾಗ ಒಳ್ಳೆ ರೆಸ್ಟೋರೆಂಟ್ ಸಿಗುತ್ತೆ ಅಂತಂದರು. ಬಟ್ ನಮ್ಗೆ ಯಾವುದೇ ಪೇಷನ್ಸ್ ಆಗಲಿ ಏನೂ ಇರಲಿಲ್ಲ, ಬಿಕಾಸ್ ತುಂಬ ಹೊಟ್ಟೆ ಹಸಿದೋಗಿತ್ತು ಅದೆಲ್ಲ ಹತ್ತಿ ಬಂದಮೇಲೆ. ಸೊ ನೀವು ನೋಡಿಕೊಂಡು ಪ್ಲ್ಯಾನ್ ಅಪ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ಫುಡ್ ಕ್ಯಾರಿ ಮಾಡ್ಕೊಂಡ್ಬಂದು ಆಮೇಲೆ ತಿನ್ಬೋದು, ಇಲ್ಲ ನೀವು ಲೋಕಲ್ ಹೋಟೆಲಲ್ಲೇ ತಿಂದು ಹೋಗ್ಬೋದು. ಫುಡ್ ವಾಸ್ ಟೇಸ್ಟಿ. ಬಟ್ ನೋಡಿ ಅಲ್ಲಿ ಫುಲ್ ಮಳೆ ಆ ಸ್ಪಾಟಲ್ಲಿ, ಆ ಬೆಟ್ಟದಿಂದ ಅಲ್ಲ ಫುಲ್ ಮಳೆ. ಆ್ಯಂಡ್ ಇಲ್ಲಿ ನೋಡಿ ಫಾಗ್ ಈ ಕಡೆ ಬರ್ತಾ ಇದೆ ನೋಡಿ, ಈ ಕಡೆ ಇದು ಮಳೆನೇ ಕರೆಕ್ಟ್. ಈ ಕಡೆನೂ ಪೂರ್ತಿ ಮಳೆ, ಫುಲ್ ಫಾಗ್. ಇನ್ನೇನು ತುಂಬ್ಕೊತಾ ಇದೆ. ಕರೆಕ್ಟ್ ಟೈಮ್ಗೆ ಹೊರಟಿದ್ದೀವಿ, ಮುಂದೆ ಹೋಗ್ತಾ ನೋಡಬೇಕು. ಆ್ಯಕ್ಚುಲಿ ಇನ್ನು ಸ್ವಲ್ಪ ಬೆಂಡ್ಸ್ ಆದಮೇಲೆ ಇಳಿದ್ಬಿಡ್ತೀವಿ ನಾವು ಅಲ್ವಾ? ಇನ್ನು ಅರ್ಧ ಅನ್ಕೋ, ಇನ್ನು ಅರ್ಧ ಹೇರ್ ಪಿನ್ ಬೆಂಡ್ಸ್ ಇದೆ. ಬಟ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆಯಾ? ಬೈಕ್ ರೈಡ್ ವರ್ತ್ ಆ್ಯಕ್ಚುಲಿ ಬೈಕರ್ಸ್ಗೆ ಬೆಸ್ಟ್ ಪ್ಲೇಸ್.
ಬೈಕರ್ಸ್ ಖಂಡಿತ ಬರಬೇಕಾಗಿರೋಂಥ ಪ್ಲೇಸ್. ನಿಮ್ಮ ಬೈಕ್ ರೈಡಿಂಗ್ ಸ್ಕಿಲ್ಸ್ನ ಇಲ್ಲಿ ಎಕ್ಸಿಬಿಟ್ ಮಾಡ್ಕೋಬೋದು. ನಿಮ್ಗೆ ಕರೆಕ್ಟಾಗಿ ಬೈಕ್ ರೈಡಿಂಗ್ ಬರುತ್ತೆ ಅಂದರೆ ಈ ಪ್ಲೇಸ್ ನೀವು ತುಂಬ ಇಷ್ಟಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಇವಾಗ ಬಸ್ ಬರುತ್ತೆ, ಅಲ್ಲಿ ಹೆಂಗೆ ಬರುತ್ತೆ ನೋಡಿ. ಅಯ್ಯೋ ಕೋತಿ ಯಾರೋ ಏನೋ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಆ ಥರ ಬಿಸಾಕಕ್ಕೆ ಹೋಗ್ಬೇಡಿ, ಅವಾಗ ಕೋತಿಗಳು ಮಧ್ಯದಲ್ಲಿ ಬಂದು ಗಾಡಿಗಳಿಗೆ ಡಿಸ್ಟರ್ಬ್ ಮಾಡಿ ಆಮೇಲೆ ಸಿಗಾಕೊಂಡು ತೀರ್ಕೊಂಡ್ಬಿಡುತ್ತೆ. ಸೊ ಆ ಥರ ಆಟಕ್ಕೆ ಹೋಗ್ಬೇಡಿ. ಸೊ ಮಳೆ ಬರೋ ಥರ ಇದೆ, ಫುಲ್ ರೆಡಿ ಆಗ್ಬಿಟ್ಟಿದ್ದೀವಿ. ಮಳೆಗೆ ಬರ್ತಾ ಇದೆ ಆ್ಯಕ್ಚುಲಿ, ಇನ್ನೂ ಜೋರಾಗಿ ಬರೋ ಥರ ಇದೆ. ಸೊ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ವಿ. ಸೊ ಎಲ್ಲ ರೇನ್ ವೆಸ್ಟ್ ಪಾಂಚೋ ಅಂತಾರಲ್ಲ ಅದನ್ನು ಹಾಕ್ಕೊಂಡು ರೆಡಿ ಆಗಿದ್ದೀವಿ. ನೋಡೋಣ, ಮಳೆ ಬರೋ ಥರ ಇದೆ. ಇದಕ್ಕೂ ಫೋನ್ಗೂ ಕೇಸ್ ಎಲ್ಲ ತಂದಿದ್ದೀವಿ. ಆಲ್ಮೋಸ್ಟ್ ಅವ್ನು ಹಾಕ್ಕೊಂಡು ಬಂದಿದ್ದೀವಿ. ನೋಡೋಣ ಇವಾಗ ರೈನಲ್ಲಿ ರೈಡ್. ಬೂಮ್ ಬೂಮ್ ಬೂಮ್. ಸೊ ಮಳೆಯಲ್ಲಿ ಕಮ್ ಆನ್ ಬೇಬಿ ಲೆಟ್ಸ್ ಗೋ ಆನ್ ದ ಬುಲೆಟ್ ಅಲ್ಲ ಇವಾಗ ಫೋನ್ ಇದೆ ಅಲ್ಲಿ. ಸೊ ಹೋಗೋಣ ಬನ್ನಿ, ಮುಂದೆ ಹೇಗಿದೆ ತೋರಿಸ್ತೀನಿ. ಸೊ ಫಾರೆಸ್ಟ್ ಚೆಕ್ ಪೋಸ್ಟ್ ಕ್ಲಿಯರ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಮಳೆಯಲ್ಲಿ ಜೊತೆ ಇದ್ದೀವಿ. ಸೊ ಈ ಥರ ಕ್ಲೈಮೇಟಲ್ಲಿ ಬೈಕ್ ರೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಾವು ಆ್ಯಕ್ಚುಲಾಗಿ ಬೈಕ್ ರೈಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು. ಬಿಕಾಸ್ ಅದೊಂಥರ ರಿಲ್ಯಾಕ್ಸೇಷನ್, ಒಂಥರ ಖುಷಿ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಇದೇ ಥರ ಕ್ಲೈಮೇಟ್ ಇರುತ್ತೆ, ಆಲ್ಮೋಸ್ಟ್ ಎವ್ರಿ ಈವ್ನಿಂಗ್ ಮಳೆ ಬರ್ತಿತ್ತು. ಸೊ ನಾನು ಅಲ್ಲೂ ಕೂಡ ಮಳೆ ಬರ್ತಿರುತ್ತೆ, ಅಲ್ಲಿ ಕ್ಲೈಮೇಟ್ ಇದೇ ಥರ ಕೂಲಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಬಟ್ ಬೆಳಗ್ಗೆ ಬಿಸಿಲೆಲ್ಲ ನೋಡಿಬಿಟ್ಟು ಓಕೆ ನಾವು ಅಂದ್ಕೊಂಡಿದ್ದು ಬೇರೆ ಇದ್ದಿದ್ದು ಬೇರೆ ಅಂತ ಅನಿಸ್ತು. ಬಟ್ ಹೋಗೋವಾಗ ಈ ಥರ ಮಳೇಲಿ ನೆನ್ಕೊಂಡು ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್ ಇಟ್. ಸೊ ಮಳೆ ಕೊನೆಗೂ ಜೋರಾಗ್ತಾ ಇದೆ, ಗುಡುಗು ಮಿಂಚು ಎಲ್ಲ ಕೇಳಿಸ್ತಾ ಇದೆ, ಕಾಣ್ತಾ ಇದೆ. ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ವ್ಯೂ ಹೇಗಿದೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಮುಂದೆ ಎಲ್ಲ ಸ್ಟಾಪ್ ಕೊಡ್ತೀವಿ. ಒಂದು ಓಡ್ಕೊಂಡು ಹೋಗೋದು ನಾಟ್ ಸೇಫ್. ನಮ್ಮ ಬೈಕರ್ ಇದ್ದಾರೆ ಸ್ಟಾಪ್ ಮಾಡೋಣ ಅಂತ. ಸೊ ಮಳೇಲಿ ನೆನೀತಾ ಒಳ್ಳೆ ರೈಡ್ನ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು 70% ಡಿಸ್ಟೆನ್ಸ್ನ ಕವರ್ ಮಾಡೋವರೆಗೂ ಮಳೆ ಬರ್ತಾನೆ ಇತ್ತು. ಆ್ಯಂಡ್ ಮಧ್ಯದಲ್ಲಿ ಹೈವೇ ಇರೋದ್ರಿಂದ ನಮಗೆ ರೆಸ್ಟೋರೆಂಟ್ಸ್ ಏನು ಕಮ್ಮಿ ಇರಲಿಲ್ಲ. ಸೊ ಒಳ್ಳೆ ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಒಂದು 10-20 ಮಿನಿಟ್ಸ್ ಬ್ರೇಕ್ ಕೊಟ್ಟು ಆಮೇಲೆ ನಮ್ಮ ಜರ್ನಿನ ವಾಪಸ್ ನಾವು ಕಂಟಿನ್ಯೂ ಮಾಡಿದ್ವಿ. ಸೊ ಆದಷ್ಟು ನಾನು ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೀವು ಆಗಾಗಂಗೆ ವಾಟರ್ಫಾಲ್ಸ್ ಹೋಗಬೇಕಾದ್ರೆ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ and do support us guys. So thank you guys for watching and see you guys in my next vlog. Until then, do take care of yourself and bye bye.